ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಭೋಪಾಲ್ನಲ್ಲಿ ನಡೆದಂತಹ ಒಂದು ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿದ್ರು, ನರೇಂದರ್ ಸರೆಂಡರ್ ಅಂತೇಳಿ ಹೇಳಿದ್ರು. ತಕ್ಷಣ ನರೇಂದ್ರ ಮೋದಿ ಅವರು ಜಿ ಹುಜೂರ್ ಅಂತೇಳಿ ಹೇಳಿ ಪಾಕಿಸ್ತಾನಕ್ಕೆ ಶರಣಾಯ್ತು ಭಾರತ ಅಂತಕೊಂಡು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಆ ಸಭೆಯಲ್ಲಿದ್ದವರು ಎಲ್ಲರೂ ಕೂಡ ಅಷ್ಟೇ ಕೈ ಚಪ್ಪಾಳೆಯನ್ನ ತಟ್ಟಿದ್ರು, ಹಾಗೇನೆ ಗೊಳ್ಳಂತೇಳಿ ನಕ್ಕರು ಕೂಡ. ಅಂದ್ರೆ ಭಾರತ ಪಾಕಿಸ್ತಾನಕ್ಕೆ ಶರಣಾಯ್ತು ಅನ್ನೋದನ್ನ ಕೂಡ ಅಲ್ಲಿದ್ದಂತಹ ಜನರು ಸಂಭ್ರಮಿಸಿದ್ರು. ಇದನ್ನ ನೀವು ನೋಡಿರ್ತೀರ. ಆದ್ರೆ ಈಗ ರಾಹುಲ್ ಗಾಂಧಿ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾದಂತಹ ಒಂದು ಪ್ರಮೇಯ ಉದ್ಭವ ಆಗ್ತದೆ. ಹಾಗಾದ್ರೆ ಅದಕ್ಕೆ ಕಾರಣ ಏನು, ಇದೆಲ್ಲದೂ ನಾನು ನಿಮಗೆ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರಿಗೆ ಯೋಗ್ಯತೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈಗ ಅವರು ಲೀಡರ್ ಆಫ್ ಅಪೋಸಿಷನ್, ಅಂದ್ರೆ ವಿರೋಧ ಪಕ್ಷದ ನಾಯಕ. ವಿರೋಧ ಪಕ್ಷದ ನಾಯಕರಿಗೆ ಒಂದು ಸ್ಥಾನಮಾನ ಇರ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರಿಗೆ ಶ್ಯಾಡೋ ಪ್ರಧಾನಿ ಅಂತಕೊಂಡು ಹೇಳ್ತಾರೆ. ಅಂದ್ರೆ ಪ್ರಧಾನ ಮಂತ್ರಿಗೆ ಸಮನಾದಂತಹ ಹುದ್ದೆ ಇದು ಲೀಡರ್ ಆಫ್ ಅಪೋಸಿಷನ್. ಆದ್ರೆ ಆ ಸ್ಥಾನಕ್ಕೆ ಸರಿಯಾದ ರೀತಿಯಲ್ಲಿ ಅವ್ರು ನಡ್ಕೋಬೇಕಾಗ್ತದೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂದ್ರೆ ದೇಶದ ಭದ್ರತೆ ವಿಷಯ ಬಂದಾಗ ಅಥವಾ ದೇಶಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯ ಬಂದ್ರೆ ಅಲ್ಲಿ ಅವರು ರಾಜಕೀಯ ಮಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಬದಲಾಗಿ ಒಂದ್ ವೇಳೆ ಸರ್ಕಾರ ಏನಾದ್ರು ತಪ್ಪು ಮಾಡ್ತಾ ಇದ್ರೆ ಸರ್ಕಾರಕ್ಕೆ ತಿಳಿ ಹೇಳಬೇಕು, ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತೇಳಿ. ಆ ಮೂಲಕ ಸರ್ಕಾರವನ್ನ ಸರಿದಾರಿ ತರುವಂತ ಪ್ರಯತ್ನ ಪಡಬೇಕು. ಹಾಗೇನೆ ದೇಶದ ಭದ್ರತೆ ವಿಷಯ ಬಂದಾಗ ದೇಶದ ಪರವಾಗಿ ಯಾವತ್ತೂ ನಿಲ್ಬೇಕಾಗ್ತದೆ. ಈ ಆಪರೇಷನ್ ಸಿಂಧೂರ ನಡೆದು ಕೊನೆಗೆ ಕದನ ವಿರಾಮ ಘೋಷಣೆ ಆದ್ಮೇಲೆ ಹಲವಾರು ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದರಲ್ಲಿಯೂ ಈ ಹೇಳಿಕೆಗಳೆಲ್ಲ ಇದೆಯಲ್ಲ, ಸರ್ಕಾರಕ್ಕೆ ಇರುಸು ಮುರುಸು ಆಗುವಂತಹ ಹೇಳಿಕೆಗಳು. ಅದೇ ರೀತಿಯಲ್ಲಿ ನಮ್ಮ ಶತ್ರು ದೇಶಗಳಿಗೆ ನಮ್ಮ ದೇಶದ ಬಗ್ಗೆ ಆಡ್ಕೊಳ್ಳಿಕ್ಕೆ ಒಂದು ಅಸ್ತ್ರವನ್ನ ಕೊಟ್ಟಾಗ ಆಗ್ತಾ ಇತ್ತು. ಇದೆಲ್ಲ ವಿಷಯಗಳು ಕೂಡ ನಿಮ್ಗೆ ಗೊತ್ತಿದೆ. ಕದನ ವಿರಾಮ ಘೋಷಣೆ ಆದ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಎಡವಟ್ಟನ್ನ ಮಾಡಿದ್ರು. ಒಂದು ಟ್ವೀಟ್ ಅನ್ನ ಮಾಡಿ, ನಾನು ಎರಡು ದೇಶದವ್ರಿಗೆ ಅಡ್ವೈಸ್ ಮಾಡಿದೆ, ನೀವು ಈ ರೀತಿ ಫೈಟ್ ಮಾಡಬಾರ್ದು, ತಕ್ಷಣ ನೀವು ಕದನ ವಿರಾಮ ಘೋಷಣೆ ಮಾಡಿ ಅಂತೇಳಿ ಹೇಳಿದೆ. ಇಬ್ರು ಕೂಡ ಒಪ್ಕೊಂಡು ಕದನ ವಿರಾಮ ಘೋಷಣೆಯನ್ನ ಮಾಡಿದ್ರು ಅಂತಕೊಂಡು ಹೇಳಿದ್ರು. ಟ್ರಂಪ್ ಅಲ್ಲಿಗೆ ನಿಲ್ಲಿಸಲಿಲ್ಲ, ಹಲವಾರು ಬಾರಿ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ರು. ಆದ್ರೆ ಭಾರತ ಸರ್ಕಾರ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಟ್ಟಿತ್ತು, ನಮ್ಮ ಈ ಕದನ ವಿರಾಮದ ವಿಷಯದಲ್ಲಿ ಯಾವುದೇ ಮೂರನೇ ದೇಶ ಪಾತ್ರ ವಹಿಸಲಿಲ್ಲ, ಅಮೆರಿಕ ಪಾತ್ರ ವಹಿಸಲಿಲ್ಲ. ಅದಕ್ಕೆ ಬದಲಾಗಿ DGMO ಲೆವೆಲ್ ಅಲ್ಲಿ ನಡೆದಂತಹ ಮಾತುಕತೆ, ಹಾಗೇನೆ ಪಾಕಿಸ್ತಾನವೇ ಕದನ ವಿರಾಮಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಮುಂದ್ಗಡೆ ಬಂತು. ಕೊನೆಗೆ ನಾವು ಡಿಸ್ಕಸ್ ಮಾಡಿ ನಿರ್ಧಾರವನ್ನ ತಗೊಂಡ್ವಿ ಅಂತಕೊಂಡು ಹಲವಾರು ಬಾರಿ ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಹಲವಾರು ನಾಯಕರಿದ್ದಾರೆ, ಅದೇ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ, ಇವರು ಯಾರು ಕೂಡ ಇದನ್ನು ಒಪ್ತಾ ಇರಲಿಲ್ಲ. ಅದಕ್ಕೆ ಬದಲಾಗಿ ಪದೇ ಪದೇ ಹೇಳ್ತಾ ಇದ್ರು, ಭಾರತವೇ ಪಾಕಿಸ್ತಾನದ ಎದುರಿಗೆ ಮಂಡಿ ಊರ್ತು, ಅಮೆರಿಕ ಇವ್ರನ್ನ ಹೆದರ್ಸ್ತು, ಹಾಗಾಗಿ ಕದನ ವಿರಾಮಕ್ಕೆ ಒಪ್ಕೊಂಡ್ರು. ಈ ರೀತಿಯಾದಂತಹ ಒಂದು ಪ್ರಪಗಂಡವನ್ನೇ ಮಾಡ್ಕೊಂಡು ಬರ್ತಾ ಇದ್ರು. ಇವರು ಹೇಳುವಂತ ಈ ಮಾತನ್ನೇ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡು ಬರ್ತಾ ಇದ್ರು. ಅದಲ್ಲದೇನೆ ಪಾಕಿಸ್ತಾನ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು, ನಾವು ಭಾರತದ 5 ಯುದ್ಧ ವಿಮಾನಗಳನ್ನ ಹೊಡೆದುರುಳಿಸಿದ್ವಿ ಅಂತ ಹೇಳ್ಕೊಂಡು. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಯಾವುದೇ ರೀತಿಯಾದಂತಹ ಪ್ರೂಫ್ ಇರಲಿಲ್ಲ. ಅವ್ರು ಯಾವುದೋ ಒಂದು ವಿಡಿಯೋ ಗೇಮ್ ನ ತೋರಿಸಿದ್ರು. ಅದನ್ನೇ ನಂಬಿದಂತಹ ನಮ್ಮ ದೇಶದ ಹಲವಾರು ಮಹಾನ್ ನಾಯಕರು ಪ್ರಶ್ನೆ ಮಾಡಲಿ ಶುರು ಮಾಡಿದ್ರು. ನಮ್ಮ ಎಷ್ಟು ರಫೇಲ್ ಯುದ್ಧ ವಿಮಾನಗಳು ಈ ಯುದ್ಧದಲ್ಲಿ ಪತನಗೊಂಡಿದೆ, ನಮ್ಮ ಬೇರೆ ಎಷ್ಟು ವಿಮಾನಗಳು ಪತನಗೊಂಡಿದೆ, ಎಷ್ಟು ಸೈನಿಕರು ಸಾವಿಗೀಡಾಗಿದ್ದಾರೆ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಂತರ CDS ಕೂಡ ಒಂದು ಕ್ಲಾರಿಫಿಕೇಶನ್ ಕೊಟ್ಟರು, ನಮ್ಮ ವಿಮಾನಗಳು ಡೌನ್ ಆಗಿದೆ ಅಂತೇಳಿ ಹೇಳಿದ್ರು, ನಮ್ಮ ಫೈಟರ್ ಗಳಿಗೆ ಡ್ಯಾಮೇಜ್ ಆಗಿದೆ ಅಂತೇಳಿ ಹೇಳಿದ್ರೆ ಹೊರತು ಅವರು ಎಲ್ಲಿಯೂ ಕೂಡ ನಮ್ಮ ವಿಮಾನಗಳು ಪತನಗೊಂಡಿದೆ ಅಂತೇಳಿ ಹೇಳಲಿಲ್ಲ. ಡ್ಯಾಮೇಜ್ ಆಗೋದು ಬೇರೆ, ಪತನಗೊಳ್ಳೋದು ಬೇರೆ. ಅದನ್ನು ಕೂಡ ಇವರು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ವಿರೋಧ ಪಕ್ಷ ಇದನ್ನು ಕೂಡ ಒಪ್ಕೊಳ್ಳಿಲ್ಲ. ಅದಕ್ಕೆ ಬದಲಾಗಿ ಈ ಪಾಕಿಸ್ತಾನದವ್ರು ಹೇಳಿದಾರಲ್ಲ, ಅದನ್ನೇ ಪದೇ ಪದೇ ಹೇಳ್ತಾ ಇದ್ರೆ ಹೊರತು ನಮ್ಮ ಸರ್ಕಾರ ಕೊಟ್ಟಂತ ಹೇಳಿಕೆಯನ್ನು ಇವರು ಒಪ್ತಾ ಇರಲಿಲ್ಲ. ಲೇಟೆಸ್ಟ್ ಆಗಿ ಇತ್ತೀಚೆಗೆ ಕೆನಡಾದಲ್ಲಿ ನರೇಂದ್ರ ಮೋದಿ ಅವರಿದ್ದಾಗ ಟ್ರಂಪ್ ಮತ್ತು ಮೋದಿ ಅವರ ಮಧ್ಯೆ ಒಂದು ಟೆಲಿಫೋನ್ ಸಂಭಾಷಣೆ ಕೂಡ ನಡೀತು. ಈ ಸಂಭಾಷಣೆಯಲ್ಲಿ ನರೇಂದ್ರ ಮೋದಿ ಅವರು ಅತ್ಯಂತ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ರು, ಅಮೆರಿಕ ಯಾವುದೇ ಕಾರಣಕ್ಕೆ ನಮ್ಮ ಮಧ್ಯದಲ್ಲಿ ಪ್ರವೇಶ ಮಾಡಬಾರದು, ನಾವು ಮೂರನೇ ದೇಶವನ್ನ ಯಾವುದೇ ಕಾರಣಕ್ಕೆ ಮಧ್ಯಸ್ಥಿಕೆಗೆ ಕರೆಯೋದಿಲ್ಲ, ನೀವು ದಯವಿಟ್ಟು ಇದರಲ್ಲಿ ಇಂಟರ್ಫಿಯರ್ ಆಗಬೇಡಿ ಅಂತಕೊಂಡು ಹೇಳಿದ್ರ. ಹಾಗೇನೆ ಈ ಕದನ ವಿರಾಮ ಘೋಷಣೆ ಆಗೋದ್ರಲ್ಲಿ ನಿಮ್ಮ ಪಾತ್ರ ಏನು ಇಲ್ಲ ಅಂತಕೊಂಡು ಡೊನಾಲ್ಡ್ ಟ್ರಂಪ್ ಮುಖಕ್ಕೆ ಹೊಡೆದ ರೀತಿಯಲ್ಲಿ ಹೇಳ್ಬಿಟ್ಟಿದ್ರು. ಇಷ್ಟು ಹೇಳಿದ ಮೇಲೂ ಕೂಡ ಕಾಂಗ್ರೆಸ್ ನಾಯಕರಾದಂತಹ ಜಯರಾಮ್ ರಮೇಶ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಕ್ಷಣ ಒಂದು ವಿಶೇಷವಾದಂತಹ ಲೋಕಸಭಾ ಅಧಿವೇಶನವನ್ನು ಕರೆದು ಆ ಅಧಿವೇಶನದಲ್ಲಿ ನರೇಂದ್ರ ಮೋದಿ ಅವರು ಟ್ರಂಪ್ ಜೊತೆಗೆ ಏನೆಲ್ಲ ಮಾತುಕತೆ ನಡೆದಿದೆ ಅಂತ ಹೇಳ್ಕೊಂಡು ಅವರೇ ಹೇಳಬೇಕು, ಅವ್ರ ಬಾಯಿಂದಾನೆ ಬರಬೇಕು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಶುರು ಮಾಡಿದ್ರು. ವಿದೇಶಾಂಗ ವಕ್ತಾರ ಆ ಟೆಲಿಫೋನ್ ಸಂಭಾಷಣೆ ಏನೆಲ್ಲ ನಡೆದಿದೆ ಅನ್ನೋದನ್ನ ವಿವರಿಸಿರುವಂತದ್ದು. ಆದ್ರೆ ಇದನ್ನು ಇವರು ಒಪ್ಕೊಳ್ಳಿತಾ ಇರಲಿಲ್ಲ. ಅದಕ್ಕೆ ಬದಲಾಗಿ ಇವರಿಗೊಂದು ವಿಶೇಷ ಅಧಿವೇಶನವೇ ಆಗ್ಬೇಕಂತೆ. ವಿಶೇಷ ಅಧಿವೇಶನ ಯಾಕೆ ಆಗ್ಬೇಕು ಇವರಿಗೆ? ಅದಕ್ಕೆ ಬದಲಾಗಿ ನಾಡ್ದು ಜುಲೈನಲ್ಲಿ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗ್ತದೆ. ಆ ಅಧಿವೇಶನದಲ್ಲಿ ಇವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವರು ಒತ್ತಾಯವನ್ನ ಮಾಡಬಹುದು. ಆದ್ರೆ ಇಲ್ಲಿರುವಂತ ವಿಷಯ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಆದಿಯಾಗಿ ಹಲವಾರು ಕಾಂಗ್ರೆಸ್ ನಾಯಕರು ಹೋದಲ್ಲಿ ಬಂದಲ್ಲಿ ಭಾರತ ಯುದ್ಧದಲ್ಲಿ ಸೋತಿದೆ ಅನ್ನೋ ರೀತಿಯಲ್ಲೇ ಬಿಂಬಿಸ್ಕೊಂಡು ಬರ್ತಾ ಇದ್ರು.
ಈ ಮೂಲಕ ಇವರು ಪಾಕಿಸ್ತಾನದ ಭಾಷೆಯನ್ನ ಮಾತಾಡ್ತಾ ಇದ್ದಾರೆ ಅನಿಸ್ತಾ ಇತ್ತು. ಇದ್ರ ನಡುವೆ ಪಾಕಿಸ್ತಾನದಲ್ಲಿ ಕೂಡ ಅಷ್ಟೇ, ಮೊದಲಿಗೆ ಅವ್ರು ಏನ್ ಹೇಳ್ತಾ ಇದ್ರು, ನಾವೇ ಯುದ್ಧದಲ್ಲಿ ಗೆದ್ದಿದ್ವಿ ಅಂತ ತಕೊಂಡು ಪ್ರಚಾರವನ್ನ ಮಾಡ್ತಾ ಇದ್ರು. ನಿಮ್ಗೆ ಗೊತ್ತಿರಬಹುದು, ಮಾಜಿ ಕ್ರಿಕೆಟಿಗ ಮತಾಂಧನಾದಂತಹ ಶಹೀದ್ ಅಫ್ರಿದಿ ಪಾಕಿಸ್ತಾನದಲ್ಲಿ ಎಲ್ಲ ಕಡೆ ಮೆರವಣಿಗೆ ಕೂಡ ಮಾಡ್ತಾ ಇದ್ದಂತೆ ಪಾಕಿಸ್ತಾನ ಜಯ ಗಳಿಸಿದೆ ಅಂತೇಳಿ. ಆತನಿಗೆ ಯಾರು ಪ್ರೂಫ್ ಕೊಟ್ಟರೇನೋ ಗೊತ್ತಿಲ್ಲ, ಅದು ಬೇರೆ ವಿಷಯ. ಅದಾದ್ಮೇಲೆ ಅಲ್ಲಿಯ ಸೇನಾ ಮುಖ್ಯಸ್ಥನಾದಂತಹ ಆಸಿಮ್ ಮುನೀರ್ಗೆ ಅಲ್ಲಿಯ ಪ್ರಧಾನಿ ಒಂದು ಬಿರುದನ್ನು ಕೂಡ ಕೊಡ್ತಾರೆ, ಫೀಲ್ಡ್ ಮಾರ್ಷಲ್ ಬಿರುದನ್ನ. ಈ ಫೀಲ್ಡ್ ಮಾರ್ಷಲ್ ಬಿರುದು ಕೊಡೋದು ಯಾವಾಗ ಅಂದ್ರೆ, ಯಾವುದೇ ದೇಶದ ಸೇನಾಧಿಕಾರಿ ಯಾವ್ದಾದ್ರು ಯುದ್ಧದಲ್ಲಿ ಜಯ ಗಳಿಸಿದ್ರೆ ಅವರಿಗೆ ಈ ಬಿರುದನ್ನ ಕೊಡ್ತಾರೆ ಹೊರತು ಯುದ್ಧವನ್ನ ಸೋತಂತಹ ಸೇನಾಧಿಕಾರಿಗೆ ಯಾರು ಕೂಡ ಈ ಬಿರುದನ್ನ ಕೊಡೋದಿಲ್ಲ. ಆದ್ರೆ ಇದು ಪಾಕಿಸ್ತಾನ ಬಿಡಿ, ಅಲ್ಲಿ ಎಲ್ಲದು ಉಲ್ಟಾ ಇರ್ತದೆ. ಸೋತ ಸೇನಾನಿಗೆ ಕೂಡ ಅವರು ಫೀಲ್ಡ್ ಮಾರ್ಷಲ್ ಅಂತ ಕೊಂಡು ಒಂದು ಅವಾರ್ಡ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದು ಅತ್ಯಂತ ಹಾಸ್ಯಾಸ್ಪದವಾದಂತಹ ವಿಷಯ. ಆ ಮೂಲಕ ಪಾಕಿಸ್ತಾನ ಏನ್ ಸಾರ್ಲಿಕ್ಕೆ ಹೊರಟು ಅಂದ್ರೆ ಜಗತ್ತಿಗೆ, ನಾವು ಯುದ್ಧದಲ್ಲಿ ಗೆದ್ದಿದ್ದೇವೆ ಅಂತೇಳಿ. ಆದ್ರೆ ಈಗ ಈ ಎಲ್ಲ ನರೇಟಿವ್ಗಳು ಉಲ್ಟಾ ಆಗೋ ರೀತಿಯಲ್ಲಿ ಪಾಕಿಸ್ತಾನದಿಂದನೇ ಒಂದು ಸುದ್ದಿ ಬರ್ತಾ ಇದೆ. ಹಾಗಾದ್ರೆ ಆ ವಿಷಯಗಳೇನು, ಇದ್ರ ಬಗ್ಗೆ ನಿಮ್ಗೆ ವಿವರಿಸ್ತಾ ಇದ್ದೇನೆ ಸ್ನೇಹಿತರೆ. ಮೊನ್ನೆ ಪಾಕಿಸ್ತಾನದ ಉಪ ಪ್ರಧಾನಿಯಾದಂತಹ ಇಶಾಕ್ ದಾರ್ ಪಾಕಿಸ್ತಾನದ ಒಂದು ನ್ಯೂಸ್ ಚಾನೆಲ್ಗೆ ಸಂದರ್ಶನವನ್ನು ಕೊಡ್ತಾ ಇದ್ರು. ಈ ಸಂದರ್ಶನದಲ್ಲಿ ಇಶಾಕ್ ದಾರ್ ಅವರು ಈ ಆಪರೇಷನ್ ಸಿಂಧೂರ್ ಮತ್ತೆ ಈ ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಇದ್ರು. ಈ ಕದನ ವಿರಾಮ ಯಾವ ರೀತಿಯಲ್ಲಿ ಆಯ್ತು ಎಲ್ಲೋದ್ರ ಬಗ್ಗೆನೂ ಅವರು ವಿವರಣೆಯನ್ನು ಕೊಟ್ಟಿದ್ರು. ಅವ್ರು ಹೇಳುವ ಪ್ರಕಾರ ಈ ಆಪರೇಷನ್ ಸಿಂಧೂರ್ ನಡೀತಾ ಇರುವ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಒಂದು ಬಹುದೊಡ್ಡದಾದಂತಹ ದಾಳಿಯನ್ನು ನಡೆಸಲಿಕ್ಕೆ ಸಂಪೂರ್ಣವಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು. ಬೆಳಗಿನ ಜಾವದ ಪ್ರಾರ್ಥನೆ ಮುಗ್ದ ಮೇಲೆ ಭಾರತದ ಮೇಲೆ ದಾಳಿ ನಡೆಸಬೇಕು ಅನ್ನೋ ಸರ್ವ ಸಿದ್ಧತೆ ನಡೆದಿತ್ತಂತೆ. ಆದ್ರೆ ಇದೆಲ್ಲದಕ್ಕಿಂತ ಮೊದಲೇ ಮಧ್ಯರಾತ್ರಿ 12:30 ಗಂಟೆ ಸಮಯದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಬಹುದೊಡ್ಡದಾದಂತಹ ದಾಳಿಯನ್ನು ನಡೆಸ್ತು. ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿರುವಂತಹ ನೂರ್ ಖಾನ್ ಏರ್ ಬೇಸ್ ನ ಪುಡಿಗಟ್ತು, ಹಾಗೇನೆ ರಫಿಕಿ ಏರ್ ಬೇಸ್ ನ ಭಾರತ ಪುಡಿಗಟ್ತು. ನಂತರ ಮುಂದುವರೆದು ಆರ್ಕೋಟ್ ಅನ್ನುವ ಇನ್ನೊಂದು ಏರ್ ಬೇಸ್ ನ ಕೂಡ ಭಾರತ ಪುಡಿಗಟ್ತು. ನಿಮ್ಗೆ ಗೊತ್ತಿದೆ, ಭಾರತ 11 ಏರ್ ಬೇಸ್ ಗಳನ್ನ ಪುಡಿಗಟ್ಬಿಟ್ಟಿದೆ. ಅಂದ್ರೆ ಅದು ಸದ್ಯಕ್ಕಂತೂ ವಾಪಸ್ ಉಪಯೋಗಿಸುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಆ ಮಟ್ಟಿಗೆ ಭಾರತ ದಾಳಿ ನಡೆಸಿತ್ತು. ಈ ದಾಳಿ ನಡೆದ ತಕ್ಷಣ ಪಾಕಿಸ್ತಾನ ಪತರಗುಟ್ಟಿ ಹೋಗಿತ್ತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಉಪ ಪ್ರಧಾನಿಯಾದಂತಹ ಇಶಾಕ್ ದಾರ್ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಆದಂತಹ ಮಾರ್ಕೋ ರೂಬಿಯೋ ಅವರಿಗೆ ಫೋನ್ ಮಾಡಿ ಏನೇನ್ ನಡೆದಿದೆ, ಯಾವ ರೀತಿಯಾಗಿ ದಾಳಿ ನಡೆಸ್ತಾ ಇದೆ ಭಾರತ ಅನ್ನೋದನ್ನ ವಿವರಿಸಿದ್ದಾರೆ. ಇದಾಗಿ ಒಂದು 45 ನಿಮಿಷದ ನಂತರ ಸೌದಿ ಅರೇಬಿಯಾದ ರಾಜಕುಮಾರ ಫೈಸಲ್ ಬಿನ್ ಸಲ್ಮಾನ್ ಈ ಇಶಾಕ್ ದಾರ್ ಅವರಿಗೆ ಫೋನ್ ಮಾಡಿ, ಭಾರತದ ವಿದೇಶಾಂಗ ಸಚಿವರ ಜೊತೆಗೆ ನಾನು ಮಾತಾಡ್ಲಾ, ಅಂದ್ರೆ ಈ ಯುದ್ಧವನ್ನ ನಿಲ್ಲಿಸೋದ್ರ ಬಗ್ಗೆ ನಾನು ಮಾತಾಡ್ಲಾ, ನೀವು ತಯಾರಿದ್ದೀರಾ ಅಂತ ಹೇಳ್ಕೊಂಡು ಕೇಳಿದಾರೆ. ಅಂದ್ರೆ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ನಾನು ಜೈಶಂಕರ್ ಅವರ ಹತ್ರ ಮನವಿ ಮಾಡ್ಕೊಳ್ತೇನೆ, ನೀವು ತಯಾರಿದ್ದೀರಾ ಅಂತ ಹೇಳ್ಕೊಂಡು ಕೇಳಿದ್ದಾರೆ. ಆಗ ತಕ್ಷಣ ಇವರು ಆಯ್ತು, ದಯವಿಟ್ಟು ಮಾತಾಡಿ ಅಂತೇಳಿ ಹೇಳಿ ಫೈಸಲ್ ಬಿನ್ ಸಲ್ಮಾನ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಂತರ ಫೈಸಲ್ ಅವರು ಜೈಶಂಕರ್ ಅವರಿಗೆ ಫೋನ್ ಮಾಡಿದ್ದಾರೆ. ಆಗ ಜೈಶಂಕರ್ ಅವರು ಇದು ನಮ್ಮ ಕೈಲಿಲ್ಲ, ದಯವಿಟ್ಟು DGM ಹತ್ರನೇ ಅವ್ರು ಮಾತಾಡ್ಬೇಕಾಗ್ತದೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ನಂತರ ಏನಾಯ್ತು, ಮಧ್ಯಾಹ್ನ 3:35 ಸರಿಯಾಗಿ ಪಾಕಿಸ್ತಾನದ DGM ಕಾಸಿಫ್ ಅಹಮದ್ ಭಾರತದ DGM ಆದಂತಹ ರಾಜೀವ್ ಗಾಯ್ ಅವರಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ನಾವು ಕದನ ವಿರಾಮಕ್ಕೆ ತಯಾರಿದ್ದೇವೆ, ದಯವಿಟ್ಟು ಮಾತುಕತೆಗೆ ಬನ್ನಿ, ನಾವು ಕದನ ವಿರಾಮ ಘೋಷಣೆ ಮಾಡೋಣ ಅಂತಕೊಂಡು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಎಲ್ರಿಗೂ ಅರ್ಥ ಆಗ್ತಾ ಇರೋದು ಏನಂತ ಹೇಳಿದ್ರೆ, ಪಾಕಿಸ್ತಾನವೇ ಕದನ ವಿರಾಮದ ಪ್ರಸ್ತಾಪವನ್ನ ಮುಂದ್ಗಡೆ ಇಟ್ಟಿದೆ ಅಂತೇಳಿ. ಆಗ ರಾಜೀವ್ ಗಾಯ್ ಅವರು ನಾವು ಉಳಿದವ್ರ ಜೊತೆ ಮಾತಾಡಿ ಕೊನೆಗೆ ಹೇಳ್ತೇವೆ ಅಂತ ಹೇಳಿದ್ರು. ನಂತರ 5 ಗಂಟೆ ಸಂದರ್ಭದಲ್ಲಿ ಭಾರತ ಕೆಲವೊಂದು ಕಂಡೀಷನ್ಸ್ ಗಳನ್ನ ಹಾಕಿ ಕದನ ವಿರಾಮ ಘೋಷಣೆಗೆ ಒಪ್ಕೊಳ್ತು. ನಂತರ ಕದನ ವಿರಾಮ ಘೋಷಣೆ ಆಯ್ತು. ಈ ಸಂದರ್ಭದಲ್ಲಿ ಟ್ರಂಪ್ ಎಡವಟ್ ಮಾಡಿರೋದು ನಿಮ್ಗೆ ಗೊತ್ತಿದೆ. ತಕ್ಷಣ ಒಂದು ಟ್ವೀಟ್ ಹಾಕಿ ನನ್ನಿಂದಾಗಿ ಕದನ ವಿರಾಮ ಘೋಷಣೆ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಅಮೆರಿಕದ ಪಾತ್ರ ಎಲ್ಲಿಯೂ ಕೂಡ ಇರಲಿಲ್ಲ. ಅದಕ್ಕೆ ಬದಲಾಗಿ ಸೌದಿ ಅರೇಬಿಯಾದ ರಾಜಕುಮಾರ ಕೇವಲ ಜೈಶಂಕರ್ ಅವ್ರ ಹತ್ರ ಮಾತಾಡಿದ್ದಾರೆ ಹೊರತು ಬೇರೆ ಇನ್ನೇನು ಕೂಡ ಇಲ್ಲಿ ನಡೆದಿಲ್ಲ. ಅಂದ್ರೆ ಮೂರನೇ ದೇಶ ಇಲ್ಲಿ ಇಂಟರ್ಫಿಯರ್ ಆಗಿರಲಿಲ್ಲ. ಯಾವುದೇ ಯುದ್ಧ ಆಗಲಿ ಅಥವಾ ಸಣ್ಣ ಸಂಘರ್ಷ ಆದ್ರೂ ಕೂಡ ಸಾಮಾನ್ಯವಾಗಿ ಬೇರೆ ಬೇರೆ ದೇಶದ ಹಲವಾರು ರಾಜತಾಂತ್ರಿಕರು ಇರಬಹುದು ಅಥವಾ ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಇವರೆಲ್ಲರೂ ಸಾಮಾನ್ಯವಾಗಿ ಎಲ್ರಿಗೂ ಫೋನ್ ಮಾಡಿ ಮಾತಾಡ್ತಾರೆ, ದಯವಿಟ್ಟು ನಿಲ್ಲಿಸಿ ಅಂತ ಕೂಡ ಸಾಮಾನ್ಯವಾದಂತಹ ಒಂದು ಪ್ರಕ್ರಿಯೆ ಅದು. ಆದ್ರೆ ಇಲ್ಲಿ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಇಂಟರ್ಫಿಯರ್ ಆಗಿಲ್ಲ. ಅದಕ್ಕೆ ಬದಲಾಗಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ DGM ಲೆವೆಲ್ ಅಲ್ಲಿ ನಡೆದಿರುವಂತಹ ಮೀಟಿಂಗ್, ಆ ಮೀಟಿಂಗ್ ನ ಫಲಶ್ರುತಿ ಕದನ ವಿರಾಮ ಘೋಷಣೆ. ಅದರಲ್ಲಿ ಕೂಡ ಭಾರತ ಸ್ಪಷ್ಟವಾಗಿ ಹೇಳ್ಬಿಟ್ಟಿತ್ತು, ಇದು ತಾತ್ಕಾಲಿಕ ಕದನ ವಿರಾಮ, ನಮ್ಮ ಆಪರೇಷನ್ ಸಿಂಧೂರ್ ಯಾವುದೇ ಕಾರಣಕ್ಕೆ ಸ್ಟಾಪ್ ಆಗ್ತಾ ಇಲ್ಲ. ಒಂದ್ ವೇಳೆ ಪಾಕಿಸ್ತಾನ ಭಾರತದಲ್ಲಿ ಭಯೋತ್ಪಾದಕರ ಮುಖಾಂತರ ಏನಾದ್ರು ದುಸ್ಸಾಹಸ ಮಾಡ್ಲಿಕ್ಕೆ ಕೈ ಹಾಕಿದ್ರೆ ಖಂಡಿತವಾಗಿ ನಾವು ಇದನ್ನ ಯುದ್ಧ ಅಂತ ಹೇಳ್ಕೊಂಡೆ ಕನ್ಸಿಡರ್ ಮಾಡ್ತೇವೆ. ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಲಿಕ್ಕೆ ಸಿದ್ಧವಾಗಿರ್ತದೆ, ಇದಕ್ಕೆ ತಯಾರಾಗಿರಿ ನೀವು ಅಂತ ಹೇಳ್ಕೊಂಡು ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಈ ಒಂದು ಕಂಡೀಷನ್ ನಲ್ಲೇ ಈ ಯುದ್ಧ ವಿರಾಮ ಘೋಷಣೆ ಆಗಿರುವಂತಹದ್ದು. ಇದನ್ನೀಗ ಕನ್ಫರ್ಮ್ ಮಾಡಿರೋದು ಯಾರು? ಪಾಕಿಸ್ತಾನದ ಉಪ ಪ್ರಧಾನಿಯಾದಂತಹ ಇಶಾಕ್ ದಾರ್. ಈಗಲಾದ್ರು ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಇದನ್ನು ಒಪ್ಕೊಡ್ತಾರ? ಇದೊಂದ್ ರೀತಿ $1 ಮಿಲಿಯನ್ ಪ್ರಶ್ನೆ ಅಂತಲೇ ಹೇಳ್ಬೋದು.
ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಎಲ್ಲಾ ಕಡೆ ಹೇಳ್ಕೊಂಡು ಬಂದಿರೋದೇನು, ನಾವು ಯುದ್ಧದಲ್ಲಿ ಗೆದ್ದಿದ್ದೇವೆ ಅಂತೇಳಿ. ಆದ್ರೆ ಇದ್ದಕ್ಕಿದ್ದ ಹಾಗೆ ಈ ಇಶಾಕ್ ದಾರ್ ಅವರು ನಾವು ಸೋತಿದ್ದೇವೆ ಅಂತ ತಗೊಂಡು ಯಾಕೆ ಹೇಳ್ಕೊಂಡು ಬರ್ತಾ ಇದ್ದಾರೆ? ಇದಕ್ಕೆ ಕೂಡ ಬಹುದೊಡ್ಡದಾದಂತಹ ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಈಗ ನಡೀತಿರುವಂತಹ ರಾಜಕೀಯ ವಿದ್ಯಮಾನಗಳು. ಅಲ್ಲಿ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಬಿದ್ದು ಹೋಗುವಂತ ಸಾಧ್ಯತೆ ಇದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರ್ ಇದ್ದಾನಲ್ಲ, ಈತನೇ ಇದಕ್ಕೆ ಮುಖ್ಯ ಕಾರಣ ಅಂತೇಳಿ ಹೇಳ್ಬೋದು. ನಿಮ್ಗೆ ಗೊತ್ತಿದೆ, ಈಗ ಆಸಿಫ್ ಮುನೀರ್ ಎಲ್ಲಿದ್ದಾನೆ? ಆತ ಅಮೆರಿಕದಲ್ಲಿದ್ದಾನೆ. ಈಗ ಮೋಸ್ಟ್ಲಿ ವಾಪಸ್ ಬಂದಿರಬಹುದು, ಅದು ಬೇರೆ ವಿಷಯ. ಈ ಮುನೀರ್ ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದ? ಅಮೆರಿಕದ ಪ್ರೆಸಿಡೆಂಟ್ ಅನ್ನ ಮೀಟ್ ಮಾಡಿ ಆತನ ಜೊತೆಗೆ ಕ್ಲೋಸ್ ಡೋರ್ ನಲ್ಲಿ ಡಿನ್ನರ್ ಅಥವಾ ಲಂಚ್ ಏನೋ ಮಾಡ್ಕೊಂಡು ಬಹಳಷ್ಟು ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದಾನೆ. ಯಾವಾಗ ಇವನು ಅಮೆರಿಕಕ್ಕೆ ಹೋಗಿ ಡೊನಾಲ್ಡ್ ಟ್ರಂಪ್ ನ ಭೇಟಿ ಮಾಡಿದ್ನೋ ಪಾಕಿಸ್ತಾನದಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಗ್ಲಿ ಶುರುವಾಯಿತು. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಈತ ಯಾಕೆ ಡೊನಾಲ್ಡ್ ಟ್ರಂಪ್ ನ ಭೇಟಿ ಮಾಡ್ದ? ಇವನೇನಾದ್ರು ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟಾ? ಇವನ್ ಯಾಕೆ ಹೋಗ್ಬೇಕಿತ್ತು? ಈ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವ ಆಗ್ಲಿ ಶುರುವಾಯಿತು. ಅಲ್ಲದೇನೆ ಪಾಕಿಸ್ತಾನದ ರಾಜಕೀಯ ವಲಯದಲ್ಲಿ ಕೂಡ ಒಂದು ಸುದ್ದಿ ಹಬ್ಕೊಳ್ಳಿ ಶುರುವಾಯಿತು. ಮುಲ್ಲಾ ಮುನೀರ್ ಪಾಕಿಸ್ತಾನಕ್ಕೆ ಬಂದ ತಕ್ಷಣ ಶಾಬಾಜ್ ಶರೀಫನ್ನ ಕುರ್ಚಿಯಿಂದ ಕೆಳಗಡೆ ಇಳಿಸಿ ತಾನು ಸಿಂಹಾಸನವನ್ನ ಏರ್ತಾನೆ. ಅಂದ್ರೆ ಮುಂದಿನ ಪ್ರೈಮ್ ಮಿನಿಸ್ಟರ್ ಆಗ್ಲಿಕ್ಕೆ ಮುಲ್ಲಾ ಮುನೀರ್ ತಯಾರಿಯನ್ನ ನಡೆಸ್ತಾ ಇದ್ದಾನೆ. ಅದಕ್ಕಾಗಿ ಅಮೆರಿಕದ ಸಪೋರ್ಟ್ ಅನ್ನು ಕೇಳಲಿಕ್ಕೆ ಹೋಗಿದ್ದಾನೆ ಅಂತ ತಕೊಂಡು ಎಲ್ಲರೂ ಮಾತಾಡ್ಕೊಳ್ಳಿ ಶುರು ಮಾಡಿದ್ರು. ಇದ್ರ ಮಧ್ಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ಮುಲ್ಲಾ ಮುನೀರ್ನ ಯಾವ ರೀತಿಯಲ್ಲಿ ಹೊಗಳ್ತಾ ಇದ್ರು ಅನ್ನೋದು ಕೂಡ ನೀವು ನೋಡಿದ್ರೆ. ಆತನನ್ನ ತೊಡೆ ಮೇಲೆ ಕೂರಿಸ್ಕೊಂಡಿಲ್ಲ, ಅದು ಬಿಟ್ಟು ಬೇರೆ ಎಲ್ಲದನ್ನು ಮಾಡಿದ್ದಾರೆ. ಆತ ಶೂರ ಧೀರ ಹಾಗೆ ಹೀಗೆ ಅಂತೇಳಿ ಹೇಳಿದ್ದಾರೆ. ಹಾಗೇನೆ ಈ ಕದನ ವಿರಾಮಕ್ಕೆ ಮುಖ್ಯವಾದಂತಹ ವ್ಯಕ್ತಿ ಈತನಿಂದಾಗೆ ಕದನ ವಿರಾಮ ಘೋಷಣೆ ಆಯ್ತು. ಬಹಳಷ್ಟು ಹಾಡಿ ಹೊಗಳಿದ್ದಾರೆ. ಹೌದು, ಕದನ ವಿರಾಮಕ್ಕೆ ಕಾರಣ ಈ ಮುಲ್ಲಾ ಮುನೀರ್. ಆತನಿಗೆ ಗೊತ್ತಾಗೋಗಿತ್ತು ಇನ್ನೊಂದ್ 2 ದಿನ ಯುದ್ಧ ಮುಂದುವರೆದ್ರೆ ಪಾಕಿಸ್ತಾನ ಅನ್ನೋ ದೇಶವೇ ನಿರ್ನಾಮ ಆಗಿ ಹೋಗ್ತಾರೆ ಅನ್ನೋದು ಆತನಿಗೆ ಗೊತ್ತಾಗಿತ್ತು. ಆದ್ರಿಂದಾಗಿ ಆತ ತಕ್ಷಣ ಕದನ ವಿರಾಮಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿರೋದು. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈಗ ಏನಾಗಿದೆ ಅಂದ್ರೆ ಈ ಆಸಿಫ್ ಮುನೀರ್ ಪಾಕಿಸ್ತಾನಕ್ಕೆ ಬಂದು ಸರ್ಕಾರವನ್ನ ಪದಚ್ಯುತಗೊಳಿಸಿ ತಾನು ಎಲ್ಲಾದ್ರೂ ಕೂತ್ಕೊಂಡ್ರೆ ನಾವು ಮುಂದೇನ್ ಮಾಡೋದು? ಈ ರೀತಿಯಾದಂತಹ ಸಮಸ್ಯೆ ಅಲ್ಲಿರುವಂತಹ ರಾಜಕೀಯ ನಾಯಕರಿಗೆ ಕಾಡ್ಲಿಕ್ಕೆ ಶುರುವಾಗಿದೆ. ಅದರ ಫಲಶ್ರುತಿ ಈಗ ನಾವು ಯುದ್ಧದಲ್ಲಿ ಸೋತಿದ್ದೇವೆ ಅಂತ ಕೊಂಡು ಪಾಕಿಸ್ತಾನ ಹೇಳ್ಕೊಂತಿರ್ಲಿಕ್ಕೆ ಶುರು ಮಾಡಿದೆ. ಅಂದ್ರೆ ಇಲ್ಲಿ ಆಸಿಫ್ ಮುನೀರ್ಗೆ ಕೌಂಟರ್ ಕೊಡ್ಲಿಕ್ಕಾಗಿ ಪಾಕಿಸ್ತಾನ ನಾವು ಯುದ್ಧದಲ್ಲಿ ಸೋತಿದ್ದೇವೆ ಅಂತ ಹೇಳ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದರ ಒಂದು ಭಾಗ ಈ ಒಂದು ಇಂಟರ್ವ್ಯೂ. ಇದು ಪಾಕಿಸ್ತಾನದ ವಿಷಯ. ಆದ್ರೆ ಈಗ ನಮ್ಮ ಭಾರತದ ಬಗ್ಗೆ ಮಾತಾಡೋದಾದ್ರೆ ಈಗ ರಾಹುಲ್ ಗಾಂಧಿ ಅವರು ಏನ್ ಮಾಡ್ತಾರೆ? ಇಷ್ಟು ದಿನ ಅಮೆರಿಕ ಮಧ್ಯಸ್ಥಿಕೆ ವಹಿಸಿ ಆ ಮುಖಾಂತರ ಭಾರತ ಕದನ ವಿರಾಮಕ್ಕೆ ಒಪ್ಕೊಂಡಿದೆ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಅಮೆರಿಕದ ಪಾತ್ರ ಏನು ಇಲ್ಲ ಅನ್ನೋದು ಪ್ರೂವ್ ಆಗಿ ಹೋಗಿದೆ. ಹಾಗಾಗಿ ನರೇಂದರ್ ಸರೆಂಡರ್ ಅಂತೇಳಿ ಇವ್ರು ಕೊಟ್ಟಿರುವ ಹೇಳಿಕೆಯನ್ನ ವಾಪಸ್ ಪಡ್ಕೊಳ್ತಾರ? ಸಾರ್ವಜನಿಕವಾಗಿ ಇವರು ಕ್ಷಮೆ ಕೇಳ್ತಾರ? ಯಾಕಂದ್ರೆ ಇದು ದೇಶದ ಭದ್ರತೆ ಸಂಬಂಧಪಟ್ಟಿದ್ದು. ಇಲ್ಲಿ ಬಿಜೆಪಿ, ಕಾಂಗ್ರೆಸ್ ಅಥವಾ ಬೇರೆ ಪಾರ್ಟಿ ಯಾವುದು ಕೂಡ ಬರೋದಿಲ್ಲ. ಅದಕ್ಕೆ ಬದಲಾಗಿ ದೇಶದ ಬಗ್ಗೆ ನಾವು ಮಾತಾಡುವಾಗ ಎಲ್ಲಾ ಪಕ್ಷಗಳನ್ನ ಹೊರಗಿಟ್ಟು ನಾವು ಮಾತಾಡ್ಬೇಕಾಗಿ ಬರ್ತದೆ. ಹಾಗಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರು ದೇಶವನ್ನ ತಪ್ಪು ದಾರಿಗೆ ಎಳಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕೂಡ ಮೇಲ್ನೋಟ ಗೊತ್ತಾಗ್ತದೆ. ಆದ್ರಿಂದಾಗಿ ರಾಹುಲ್ ಗಾಂಧಿ ಅವರು ಖಂಡಿತವಾಗಿಯೂ ದೇಶದ ಕ್ಷಮೆ ಕೇಳೋದು ಒಳ್ಳೇದಂತದೆ. ಆ ಮುಖಾಂತರ ನಾನೊಬ್ಬ ಬಹುದೊಡ್ಡ ನಾಯಕ ಅಂತ ತಕೊಂಡು ಅವ್ರು ಪ್ರೂವ್ ಮಾಡಬಹುದು. ಯಾಕಂದ್ರೆ ಕ್ಷಮೆ ಕೇಳಿದ್ರೆ ಇಲ್ಲಿ ರಾಹುಲ್ ಗಾಂಧಿಯ ಮರ್ಯಾದೆ ಹೋಗಲ್ಲ. ಅದಕ್ಕೆ ಬದಲಾಗಿ ನನ್ನನ್ನು ಯಾರೋ ಮಿಸ್ಗೈಡ್ ಮಾಡಿದ್ದಾರೆ, ಹಾಗಾಗಿ ಅವ್ರನ್ನ ನಂಬಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿದ್ರೆ ಅಲ್ಲಿಗೆ ಈ ಇಶ್ಯೂ ಮುಗ್ದೋಗ್ಬಿಡ್ತದೆ. ಆದ್ರೆ ರಾಹುಲ್ ಗಾಂಧಿ ಅವರು ಆತರ ಮಾಡ್ತಾರ? ಖಂಡಿತವಾಗಿ ಮಾಡಲ್ಲ. ಯಾಕಂತ ಹೇಳಿದ್ರೆ ಅಹಂಕಾರ, ಗರ್ವ ಅನ್ನೋದು ರಾಹುಲ್ ಗಾಂಧಿಯವರ ರಕ್ತದಲ್ಲಿರುವಂತಹದ್ದು. ಆದ್ರಿಂದಾಗಿ ಆ ರೀತಿಯಾದಂತಹ ಕೆಲಸವನ್ನು ಅವ್ರು ಯಾವತ್ತೂ ಮಾಡಲ್ಲ. ಸ್ನೇಹಿತರೆ, ಈ ಇಶಾಕ್ ದಾರ್ ಈ ರೀತಿಯಾದಂತಹ ಒಂದು ಸಂದರ್ಶನ ಕೊಡುವ ಮುಖಾಂತರ ಭಾರತದಲ್ಲಿ ಹಲವಾರು ಜನರಿಗಿರುವಂತಹ ಕೆಲವೊಂದು ಗೊಂದಲಗಳು ಕ್ಲಿಯರ್ ಆಗಿದೆ ಅನಿಸ್ತಾ ಇದೆ. ಅಂದ್ರೆ ಅವ್ರು ಏನೆಲ್ಲ ನಡೀತು ಅಂತ ಕೊಂಡು ಪಿನ್ ಟು ಪಿನ್ ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಮುಂದಿನ ದಿನಗಳಲ್ಲಾದ್ರೂ ಕೆಲವರು ಮಾತಾಡ್ತಾ ಇದಾರಲ್ಲ, ಭಾರತ ಇದು ಯುದ್ಧದಲ್ಲಿ ಸೋತಿದೆ, ಮಂಡಿಯೂರಿದೆ, ಈ ರೀತಿ ಎಲ್ಲ ಹೇಳ್ತಾ ಇದಾರಲ್ಲ, ತಮ್ಮ ಈ ಭಾವನೆಗಳನ್ನ ಈಗಲಾದ್ರೂ ಬದಲಾವಣೆ ಮಾಡ್ಕೋತಾರೆ ಅಂತ ಹೇಳ್ಕೊಂಡು ನಾನು ಆಶಿಸ್ತೇನೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.